ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೆಂಗಿದ್ರಿ? ಆರಾಮದ್ರತ ಭಾವಿಸ್ತೇನೆ ನೋಡ್ರಿ. ಕಲಾವತಿ ಅಡುಗೆ ಮನೆಗೆ ಸ್ವಾಗತ. ಬಾಯಿ ಭಾಳ ಹೊಲಸಾಗಿತ್ತಂದ್ರೆ ಈ ಥರ ಚೌಳಿಗೆ ಪಲ್ಯ ಒಂದ್ಸಲ ಮಾಡ್ಕೊಂಡು ತಿಂದು ನೋಡ್ರಿ. ನೀವು ಕಮೆಂಟ್ ಮೂಲಕ ನೀವೇ ತಿಳಿಸ್ತೀರಿ. ಮತ್ತು ಅಷ್ಟೇ ಈಸಿಯಾಗಿ ಕಡಿಮೆ ಪದಾರ್ಥದೊಳಗೆ ಮಾಡ್ಕೊಬೋದು ರೀ. ಒಂದು 4-5 ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಈ ಶೇಂಗಾನ ಮಿಕ್ಸರ್ಗೆ ಹಾಕ್ಕೊಳತ್ತೀನಿ ನೋಡ್ರಿ. ಶೇಂಗಾ ಮತ್ತು ಮೆಣಸಿನ್ಕಾಯಿ, ಟೊಮೊಟೊ ಹಣ್ಣು ಮಿಕ್ಸರ್ಗೆ ಹಾಕ್ಕೊಂಡು ಸೈಡಿಗೆ ಇಟ್ಟೀನಿ ರೀ. ಈಗ ನೋಡ್ರಿ ಹಂಚ ಮ್ಯಾಗ ಈಗ ನಾವು ಚೌಳಿಕಾಯಿನ ಸಣ್ಣ ಕಟ್ ಮಾಡ್ಕೊಂಡು ಅದು ಸ್ವಲ್ಪ ಹುರ್ಕೊಳತ್ತೀನಿ ನೋಡ್ರಿ. ಚೆಂದಾಗಿ ಹುರ್ಕೋಬೇಕು ರೀ. ಹುರ್ಕೊಳ್ಳೋದಿಂತ್ರ ಹಸಿ ವಾಸನೆ ಎಲ್ಲ ಹೋಕ್ಕದ ಮತ್ತು ಟೇಸ್ಟ್ನೂ ಹಾಕದ ಪಲ್ಯ. ಅದೇ ರೀತಿನೇ ಮತ್ತೀಗ ಹುರಿಲಾರಿ ನಾವು ಕೆಲವೊಬ್ರು ಮಾಡ್ತಿರ್ತಾರೆ, ಹುರಿಲಾರಿ ಮಾಡಬಾರ್ದು ರೀ. ಟೇಸ್ಟ್ ಆಗಂಗಿಲ್ಲ ಪಲ್ಯ ಮತ್ತು ಟೇಸ್ಟ್ನೂ ಹತ್ತಂಗಿಲ್ಲ. ಅದ್ರದ್ದು ಮೆಥಡೇ ಬೇರೆ ಆಗುತ್ತೆ ರೀ. ಅದ್ರ ಸಲುವಾಗಿ ನಾವು ಚೆಂದಾಗಿ ಎಣ್ಣೆ ಹಚ್ಕೊಂಡು ಹುರ್ಕೋಬೇಕಾಗ್ತದೆ ರೀ. ಈ ಥರ ದಿಪ್ಪ ಒಂದು ಈ ಹಂಚ ಮ್ಯಾಗರೆ ಅಲ್ಲಿ ಒಂದು ಕಡದಾಗರೆ ಅಲ್ಲಿ ನಿಮಗೆ ಯಾವ್ದು ಅನುಕೂಲ ಐತಿ ಆ ರೀತಿ ನೋಡಿಕೊಂಡು ಹುರ್ಕೋಬೇಕು ರೀ. ಈಗ ನೋಡಿ ಚೆಂದಾಗಿ ಇದು ಹುರಿದ ನಂತರ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಬೇಕು ರೀ. ಹಾಗೆ ಈ ಚೌಳಿಕಾಯಿ ಪಲ್ಯ ಮಾಡೋದು ಭಾಳ ಈಜಿ. ಮತ್ತು ಫಸ್ಟ್ ಟೈಮ್ ವಿಡಿಯೋ ನೋಡತ್ತೀರಿ ಅಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಬರ್ರಿ ಫ್ರೆಂಡ್ಸ್, ಉತ್ತರ ಕರ್ನಾಟಕ ಸ್ಪೆಷಲ್ ಚೌಳಿಕಾಯಿ ಪಲ್ಯ ಯಾವ ರೀತಿ ಮಾಡೋದು ಅಂತಂದು ತೋರಿಸ್ತೀನಿ ನೋಡ್ರಿ. ಇವಾಗ ನೋಡ್ರಿ ನಾವು ಗ್ಯಾಸ್ ಮ್ಯಾಗ ಒಂದು ಕಡಾಯಿನ ಇಟ್ಕೊಂಡೀನಿ ರೀ. ಅದಕ್ಕೆ ಒಂದು 4-5 ಸ್ಪೂನಟ್ಟು ಎಣ್ಣೆ ಹಾಕ್ಕೊಂಡೀನಿ ನೋಡ್ರಿ. ನಾವು ಮೊದಲೇ ಚೌಳಿಕಾಯಿ ಒಳಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಂಡಿರ್ತೇವಲ್ಲ ರೀ. ಇದಕ್ಕೆ ನೋಡಿ ಹಾಕ್ಕೋಬೇಕು ರೀ. ಎಣ್ಣೆ ಎಷ್ಟು ಸ್ವಲ್ಪ ಜಾಸ್ತಿ ಆದ್ರೂ ಇದಕ್ಕೆ ಚಲೋನೇ. ಮತ್ತು ನೋಡಿ ನಿಮಗೆ ಎಷ್ಟು ಪ್ರಮಾಣದಾಗ ಬೇಕೋ ಅಷ್ಟು ಪ್ರಮಾಣದಾಗ ಹಾಕೋರಿ. ಇದಕ್ಕೆ ನೋಡ್ರಿ ಜೀರಿಗೆ, ಸಾಸಿವೆ ಮತ್ತು ಅರಿಶಿಣ ಪೌಡ್ರೆಲ್ಲ ಹಾಕ್ಕೊಂಡೀನಿ ನೋಡ್ರಿ. ಚಿಟಿಕೆ ಅರಿಶಿಣ ಪೌಡ್ರ್, ಚಿಟಿಕೆ ಜೀರಿಗೆ, ಚಿಟಿಕೆ ಸಾಸಿವೆ ಇಟ್ಟು ಹಾಕ್ಕೊಂಡೀನಿ ನೋಡ್ರಿ. ಈಗ ನೋಡ್ರಿ ಟೊಮೊಟೊ ಮತ್ತು ಉಳ್ಳಾಗಡ್ಡಿ ನಾ ಏನು ಕಟ್ ಮಾಡಿ ಇಟ್ಕೊಂಡೆ ನೋಡ್ರಿ. ಅದು ಅದ್ರೊಳಗೆ ಫ್ರೈ ಮಾಡ್ಕೋಬೇಕು ರೀ. ಹಾಕ್ಕೊಂಡು ಒಗ್ಗರಣೆ ಒಳಗೆ ಹಾಕ್ಕೋಬೇಕು ರೀ. ಈಗ ನೋಡ್ರಿ ಇದಕ್ಕೆ ಬೆಳ್ಳುಳ್ಳಿ ಹಾಕ್ಬಾರ್ದು ರೀ. ಬೆಳ್ಳುಳ್ಳಿ ಹಾಕ್ಕೊಳ್ಳೋದ ನಂತರ ಟೇಸ್ಟ್ ಬರೋಂಗಿಲ್ಲ. ಉಳ್ಳಾಗಡ್ಡಿನೇ ಹಾಕ್ಬೇಕು ರೀ. ಇದಕ್ಕೆ ಟೊಮೊಟೊ ಹಣ್ಣು ಸ್ಕಿಪ್ ಮಾಡಿದ್ರೂ ಬರ್ತದೆ. ಟೊಮೊಟೊ ಹಣ್ಣು ಹಾಕೋದಿಂತರೂ ಟೇಸ್ಟ್ ಹಾಕದ. ಕೆಲವೊಬ್ರು ಟೊಮೊಟೊ ಹಣ್ಣು ಹಾಕ್ತಾರೆ, ಕೆಲವೊಬ್ರು ಹಾಕೋಂಗಿಲ್ಲ. ಹಿಂಗೆ ಮತ್ತು ಟೊಮೊಟೊ ಹಣ್ಣು ಹಾಕೋದಿಂತರೂ ಟೇಸ್ಟ್ ಆಗುತ್ತೆ ಅನ್ನೋ ಸಲುವಾಗಿನ ಹಾಕಿ ನೋಡ್ರಿ. ಎಷ್ಟು ಪ್ರಮಾಣದ ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ನಿಮಗೆ ಉಪ್ಪು ಎಷ್ಟು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಈಗ ಇದ್ರೊಳಗೆ ಒಗ್ಗರಣೆ ಒಳಗೆ ಉಪ್ಪು ಹಾಕೋದಿಂತ್ರ ಒಗ್ಗರಣೆ ಎಲ್ಲ ಚೆಂದಾಗಿ ಬೇಯ್ತದೆ. ಮತ್ತು ಇದ್ರ ಕಲರ್ನು ಚೇಂಜ್ ಆಗುತ್ತೆ ಮತ್ತು ಸಾಫ್ಟಾಗಿ ಬೇಯ್ತದೆ ಅನ್ನೋ ಸಲುವಾಗಿ ನಾನು ಉಪ್ಪು ಹಾಕ್ಕೊಂಡು ಸ್ವಲ್ಪ ಒಂದು 30 ಸೆಕೆಂಡ ಈ ಥರ ಮುಚ್ಚಿಟ್ಟಿನಿ ನೋಡ್ರಿ. ಮತ್ತು ತೆಗೆದು ಇದಕ್ಕೆ ನಾವೀಗೇನು ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಮತ್ತು ಶೇಂಗಾ ಅವೆಲ್ಲ ಟೊಮೊಟೊ ಹಣ್ಣು ಮಿಕ್ಸರ್ಗೆ ಹಾಕ್ಕೊಂಡಿದ್ದೆಲ್ಲ ಅದು ಇದಕ್ಕೆ ಪೇಸ್ಟ್ ಹಾಕೋಬೇಕು ನೋಡ್ರಿ. ಈಗ ಈ ಥರ ಮಿಕ್ಸರ್ಗೆ ಹಾಕೊಳ್ಳೋದಿಂತ್ರ ನಿಮಗೂ ಈಜಿ ಆಗುತ್ತೆ. ಮತ್ತು ಹಸಿಮೆಣ್ಸಿನ್ಕಾಯಿಗೆಲ್ಲ ಕೈಲೇ ಕುಟ್ಟಕ್ಕೆ ಏನೂ ಆಗಂಗಿಲ್ಲ. ಅದು ಎಲ್ಲ ಕೈಯೆಲ್ಲ ಉರಿತಾವಲ್ಲ ರೀ. ಅದರ ಸಲುವಾಗಿ ನಾನು ಮಿಕ್ಸಿಗೆ ಹಾಕ್ಕೊಂಬಿಟ್ಟೀನಿ ರೀ. ಈಗ ನೋಡ್ರಿ ನೋಡ್ತಾ ಇರ್ಬೋದು ನೀವು ಎಷ್ಟು ಟೇಸ್ಟಾಗಿ ಅಂದ್ರೆ ಕಲರ್ ಚೇಂಜು ಮತ್ತು ಭಾಳ ಅಂದ್ರೆ ಭಾಳ ಸೂಪರಾಗಿ ಕಾಣತ್ತದ ರೀ. ಈಗ ನೋಡ್ರಿ ಇದೊಂದು ನಿಮಿಷ ಈ ಥರ ಬೇಯಿಸ್ಕೋಬೇಕು ರೀ. ಯಾಕಂದ್ರೆ ಹಸಿ ವಾಸನೆ ಎಲ್ಲ ಹೋಗ್ತದಲ್ಲ ರೀ. ಅದು ಹಸಿಮೆಣ್ಸಿನ್ಕಾಯಿ ಮತ್ತು ನಾವು ರುಬ್ಕೊಂಬಂದಿರ್ತೇವಲ್ಲ ಅದಕ್ಕೆ ಅದು ಹಸಿ ವಾಸನೆ ಹೋಗುತ್ತಾನ ಸ್ವಲ್ಪ ಕುದಿಸ್ಕೋಬೇಕು ರೀ. ಈಗ ನೋಡ್ರಿ ನಾವು ಚೌಳಿಕಾಯಿನ ಹುರ್ಕೊಂಡು ತೊಗೊಂಡಿದ್ದಲ್ಲ ಚೌಳಿಕಾಯಿ ಇದಕ್ಕೆ ಹಾಕ್ಕೊಳತ್ತೀನಿ ನೋಡ್ರಿ. ಚೌಳಿಕಾಯಿ ಹಾಕ್ಕೊಂಡು ಕ್ಲೀನಾಗಿ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು ರೀ. ಚೌಳಿಕಾಯಿ ಹಾಕೊಂಡಿಂದ ಚೌಳಿಕಾಯಿ ನೋಡ್ರಿ ಹಿಂಗೆ ಕೆಂಪಗೆ ಹುರ್ಕೊಂಡು ತೊಗೋಬೇಕು ರೀ. ಚೌಳಿಕಾಯಿ ಅರ್ಧಂಬರ್ಧ ಹುರಿಬಾರ್ದು ರೀ. ಈಗ ನೋಡ್ರಿ ಚೆಂದಾಗಿ ಅದು ಮಿಕ್ಸ್ ಮಾಡಿಕೊಂಡು ಸರಿಯಾಗಿ ಮಿಕ್ಸ್ ಮಾಡಿದ್ರೆ ಮತ್ತು ಮಿಕ್ಸ್ ಮಾಡ್ಬೇಕು ರೀ. ಈ ಥರ ಇದಕ್ಕೊಂದು ಸ್ವಲ್ಪ ಮ್ಯಾಗ ನೀರು ಹಾಕ್ಕೋಬೇಕು ನೋಡ್ರಿ. ನೀರು ಹಾಕ್ಕೊಳ್ಳೋದಿಂತ್ರ ಸರಿಯಾಗಿ ಕುದೀತದೆ ಇದು. ಮತ್ತು ಮಿಕ್ಸರ್ ಜಾರಿ ಒಳಗೆಲ್ಲ ಅದು ಎಲ್ಲ ಇದು ನೀವು ಶೇಂಗಾ ಹಾಕ್ಕೊಂಡಿರ್ತಿಲ್ಲ ಅದು ಸ್ವಲ್ಪ ಅದ್ರೊಳಗೆ ಪೇಸ್ಟ್ ಉಳಿದಿರ್ತಲ್ಲ ಅದ್ರೊಳಗೆ ನೀರು ಹಾಕ್ಕೊಂಡ್ಕಿಸಿಂದ್ರೆ ಇದಕ್ಕೆ ಹಾಕ್ಕೋಬೇಕು ರೀ. ಹಾಕ್ಕೊಂಡು ಸ್ವಲ್ಪ ಕೈ ಆಡಿಸ್ಕೊಂಡ್ಬಿಟ್ಟು ನಿಮಗೆ ಮ್ಯಾಗ ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕೋರಿ. ಟೋಟಲಾಗಿ ಒಂದೂವರೆ ಅಷ್ಟು ಗ್ಲಾಸಷ್ಟು ನೀರು ಹಾಕೋರಿ. ನೀರು ಹಾಕೊಂಡ ನಂತರ ಸ್ವಲ್ಪ ಇದು ಎಲ್ಲ ಮುಚ್ಚಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಕುದಿಸ್ಕೊಂಬರ್ಬೇಕು ರೀ. ಇದು ಒಂದು ಮಿನಿಮಮ್ ಒಂದು 3-4 ನಿಮಿಷ ಆದರೂ ಕುದಿಸ್ಕೋಬೇಕು ರೀ. ಅಥವಾ 5 ನಿಮಿಷ ಕುದಿಸಿದ್ರೆ ನಡೀತದೆ ಸಾಫ್ಟಾಗಿ. ಮತ್ತು ಈ ವಯಸ್ಸಾದವ್ರಿಗೆಲ್ಲ ಅದು ಹಲ್ಲಿಗೆ ಸಿಕ್ಕೋತದಲ್ಲ ರೀ. ಅದರ ಸಲುವಾಗಿ ಸಾಫ್ಟಾಗಿ ಬೇಯಿಸ್ಕೋಬೇಕು. ಈಗ ನೋಡ್ರಿ ಫೈನಲ್ಲಾಗಿ ನಮ್ಮ ಚೌಳಿಕಾಯಿ ಪಲ್ಯ ಈ ರೀತಿ ಆಗೈತೆ ನೋಡ್ರಿ. ಯಾವ ರೀತಿ ಚೌಳಿಕಾಯಿ ಪಲ್ಯ ಬಂದಿತ್ತು ಅನ್ನೋದು. ಈ ಚೌಳಿಕಾಯಿ ರೆಸಿಪಿ ಪಲ್ಯ ನಿಮಗೆ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ನನ್ನಲ್ಲಿ ಯೂಟ್ಯೂಬ್ ಚಾನಲ್ದಾಗ ಕುಕ್ಕಿಂಗ್ ರೆಸಿಪಿಗಳೆಲ್ಲ ಭಾಳ ಸಿಂಪಲ್ಲಾಗಿ
ಮತ್ತು ಕಡಿಮೆ ಸಾಮಗ್ರಿ ಒಳಗೆ ಮತ್ತು ಕಡಿಮೆ ಮಸಾಲೆ ಒಳಗೆ ಎಲ್ಲ ರೆಸಿಪಿಗಳದವು, ಬೇಕಾದ್ರೆ ಹೋಗಿ ಚೆಕ್ ಮಾಡಿರಿ. ಮತ್ತು ಚೌಳಿಕಾಯಿ ಪಲ್ಯ ಮತ್ತು ಮೊಸರು ಊಟ ಮಾಡ್ತಾಯಿದ್ರೆ, ಚೌಳಿಕಾಯಿ ಪಲ್ಯ ರೊಟ್ಟಿ ಮೊಸರು ಊಟ ಮಾಡ್ತಾಯಿದ್ರೆ ಸ್ವರ್ಗ ಸುಖನೇ ನೋಡ್ರಿ. ಯಾವ ಹೋಟೆಲ್ದಾಗ ಇದ್ರ ಮುಂದೆ ಊಟ ಆಗಂಗಿಲ್ಲ ನೋಡ್ರಿ, ಅಷ್ಟು ಭಾಳ ಭಾರಿ ಇರ್ತದೆ. ಒಂದ್ಸಲ ಟ್ರೈ ಮಾಡಿ ನೋಡಿರಿ. ಈ ಚೌಳಿಕಾಯಿ ಪಲ್ಯ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಾಡಬೇಡ್ರಿ. ಮತ್ತು ನಾಳೆ ಮುಂದಿನ ರೆಸಿಪಿ ಒಂದು ಸಿಗ್ತೀನಿ. ಕೀಪ್ ವಾಚ್. ಬಾಯ್ ಫ್ರೆಂಡ್.